ನಮಸ್ಕಾರ, ನಾನು ನಿಮ್ಮ ಯಶೋಧ ಮಾರುತಿಗೌಡರು. ಇವತ್ತು ನಾನು ಹಳ್ಳಿಯ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದು ಪ್ರಕೃತಿಯ ಮಧ್ಯೆ. ಬನ್ನಿ ನೋಡೋಣ. ಕೆಂಪಾಗಂಗೆ ಬರೀತೀರಾ? ಎಷ್ಟು ತಗೊಂಡಿರಿ ಚಕ್ಕೆ? ಒಂದು 5 ಇಂಚ್ ತಗೊಂಡವ್ರಿ. ಏಲಕ್ಕಿ 3 ಒಂದು 6 ಲವಂಗ ಅದಾವೆ. 6 ಲವಂಗ, ಒಂದು ಇಂಚು ಒಂದು ದೊಡ್ಡದು ಅರಿಶಿನ ಕೊಂಬು, ಕಪ್ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಪುಡಿ ಹಾಕಿ. ಎಷ್ಟು? 1 ಕಪ್ ತಗೊಂಡ್ರ? ನಾವು ಕಪ್ ತಗೊಂಡವ್ರಿ. ಇಷ್ಟಿದ್ರೆ ಸಾಕೇನ್ರಿ? ಸಾಕಷ್ಟಿದ್ರೆ ನೀವು ಇದನ್ನೇ ಉಪಯೋಗಿಸೋದೇನು? ಅದನ್ನೇ ಉಪಯೋಗಿಸ್ತೀವಿ ರೀ. ಚೆನ್ನಾಗಿ ಬರ್ತೈತೆ ರೀ. ಹೌದು. ಚಕ್ಕೆ ಹಾಕ್ತೀವಿ. ತೋರಿಸ್ರಿ ಅಲ್ಲಿ. ಚಕ್ಕೆ, ಲವಂಗ, ಎಷ್ಟು ಕಾಯಿ? 1 ಕಾಯಿ ತಗೊಂಡ್ರೆ? ದಪ್ಪನ ಕೈ ಕಾಯಿ ರೀ. ಭಾಳ ಖಾರ ಆದ್ರೆ ದಪ್ಪ ಕಾಯಿ ಬೇಕು. ಇನ್ನು ಕಮ್ಮಿ ಆದರೆ ಒಂದು 5 ಕಾಯಿ ಬೇಕು. ನಮಗೆ ಭಾಳ ಖಾರ ಬೇಕಂದ್ರೆ ದಪ್ಪ ಕೈಗೆ ಕಾಯಿಗೆ ತೆಂಗಿನಕಾಯಿ ಹಾಕ್ತೀವಿ. ಕೆಂಪಾಗಂಗೆ ಉಳಿಬೇಕೇನ್ರಿ? ಸ್ವಲ್ಪ ಬಿಸಿ ಚಂದ ಅಂತ. ಹಾಗೆ ತೆಗಿಲ್ಲ. ಇದಕ್ಕೇನೇನು ಹಾಕ್ಕೊತೀರಿ ರುಬ್ಬಕ್ಕೆ? ಕೊತ್ತಂಬರಿ ಸೊಪ್ಪು ಹಾಕಿ, ಒಗ್ಗರಣೆಗೆ ಎಣ್ಣೆ ಹಾಕ್ತೀವಿ. ಒಗ್ಗರಣೆಗ ಒಗ್ಗರಣೆಗೆ ಎಣ್ಣೆ ಕಾಯ್ತಿದೆ. ಎಣ್ಣೆಗೆ ಸಾಸಿವೆ ಹಾಕಿದ್ದಾರೆ. ಸಾಸಿವೆ, ಜೀರಿಗೆ ಹಾಕ್ತಿದ್ರು. ಈಗ ಜೋರು ಮಾತಾಡ್ರಿ. ಜೀರಿಗೆ ಹಾಕಿದ್ದೀವಿ. ಕಟ್ ಮಾಡಿದ್ದು 3 ಈರುಳ್ಳಿ ದಪ್ಪ. ಈರುಳ್ಳಿ, 1 ಈರುಳ್ಳಿ ಹಾಕಿರಾ? 1 ಈರುಳ್ಳಿ ಹಾಕಿದ್ದೀವಿ. ಮತ್ತೆ ನುಗ್ಗೆ ಸೊಪ್ಪು ಹರಿತಿದ್ದಾರೆ ಫ್ರೆಂಡ್ಸ್. ಚಮಚ ಕೊಡ್ಬಾರ ಇಲ್ಲಿ. ಇದನ್ನ ನುಗ್ಗೆ ಸೊಪ್ಪನ್ನ ತೊಳ್ಕೊಬೇಕು. ನುಗ್ಗೆ ಸೊಪ್ಪು ಹಾಕ್ತಾ ಇದ್ದೀವಿ. ರಾತ್ರಿ ನೆನೆಸಿರೋ ಕಡಲೆಕಾಳನ್ನ ಈಗ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದಾರೆ. ದೊಡ್ಡಮ್ಮ, ಏನು ತುಂಬಾ ಕ್ಲಾಸಲ್ಲಿ ಸ್ಮೆಲ್ ಬರ್ತಿದೆಯಲ್ಲ? ಹೌದಾ? ದೊಡ್ಡಮ್ಮ ಏನು ಮಾಡ್ತಿದ್ದೀರಾ? ಕಡಲೆಕಾಳು ಮಸಾಲೆ ಸಾರು. ಕಡಲೆಕಾಳು ಮಸಾಲ ಸಾಂಬಾರು. ಆಲಾಗಡ್ಡೆ, ನಂಗೊಂದು ಫೇವ್ರೇಟ್. ವಾವ್, ಇವತ್ತಿನ ಸಾರು ಕಡ್ಲೆಕಾಯಿ ಮಸಾಲೆ ಸಾರು.
ಮಸಾಲೆ ಹೆಚ್ಚಿಕೊಡ್ರಿ. ಕೊಡಪ್ಪ. ಓಕೆ. ಅಲ್ಲೇ ಇಟ್ಟ. ಹಳ್ಳಿ ಅಡುಗೆ. ಹಳ್ಳಿಯ ಅಡಿಗೆ. ದೊಡ್ಡಮ್ಮ ಇದು ತಗೊಳ್ಳಿ ನೀವು. ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ರೊಟ್ಟಿ ಮತ್ತೆ ಹಾಗೆ ಬೆಂಡೆಕಾಯಿ ಪಲ್ಯ. ನಿಮ್ಮ ಮನೇಲಿ ಇವತ್ತು ಏನು ತಿಂಡಿ ಅಂತ ನೀವು ಕೆಳಗೆ ಕಮೆಂಟ್ ಮಾಡಿ ಹೇಳ್ಬಿಡಿ ಫ್ರೆಂಡ್ಸ್. ಆಲೂಗಡ್ಡೆ ಹಾಕ್ತಾ ಇದ್ದಾರೆ ಈಗ. ನೋಡಿ, ನಮ್ಮತ್ತೆ ಆಲೂಗಡ್ಡೆ ಹಾಕ್ತಾ ಇದ್ದಾರೆ. ಮತ್ತು ಉಪ್ಪು ಸ್ವಲ್ಪ ಬೇಯ್ಬೇಕ್ರಿ. ಆಮೇಲೆ ಹಾಕೋಣ. ದೌಡ್ ಉಪ್ಪು ಹಾಕಿರಿ ಬೇಯಲ್ಲ. ಹೌದ್ರಿ. ಇಷ್ಟು ತಗೊಳ್ರಿ ಮಸಾಲೆಗೆ ರುಬ್ಬಕ್ಕೆ. ಎಲ್ಲ ಹುರ್ಕೊಂಡಿದ್ದೀರಲ್ಲ, ಈಗ ಖಾರದ ಪುಡಿ ಮತ್ತು ಕೊತ್ತಂಬರಿ ಪುಡಿನ ಹಾಕ್ಕೊಡ್ರಿ, ರುಬ್ಕೊಂಬರ್ತೀನಿ. ತೇಜು, ರುಬ್ಬೋದನ್ನ ನೀಟಾಗಿ ಸಣ್ಣಗೆ ರುಬ್ಬೇಕು. ನೀಟಾಗಿ ಸಣ್ಣಗೆ ರುಬ್ಕೊಬೇಕು ಫ್ರೆಂಡ್ಸ್. ನಮ್ಮ ಮನೇಲಿ ಮಸಾಲೆನ ನಮ್ಮ ತೇಜಸ್ಸೇ ರುಬ್ಕೊಡ್ತಾನೆ. ನೋಡಿ, ಮಕ್ಕಳು ಸಹ ನಮ್ಗೆ ಎಷ್ಟೆಲ್ಲ ಹೆಲ್ಪ್ ಮಾಡ್ತಾರೆ ಅಂತ ಇದ್ರಲ್ಲಿ ಗೊತ್ತಾಗುತ್ತಲ್ಲ ಫ್ರೆಂಡ್ಸ್. ನೋಡಿ ನಮ್ಮ ತೇಜು ಹೇಗೆ ಹೆಲ್ಪ್ ಮಾಡ್ತಿದ್ದಾನೆ ಅಂತ. ಒಂದ್ಸರಿ ಹೀಗೆ ತಿರುಗಿಸ್ಕೊಂಬಿಡಿ ಫ್ರೆಂಡ್ಸ್. ನಾವು ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಈ ಥರ ಎಲ್ಲ ಹೇಳ್ಕೊಡೋದ್ರಿಂದ ಮಕ್ಕಳು ಬೇಗ ನಮ್ಮೆಲ್ಲರ ಜೊತೆ ಬೆರೀತಾರೆ. ಮತ್ತು ಇದನ್ನು, ಈ ಅಡುಗೆನ ಮಾಡೋದನ್ನು ಸಹ ಅವರು ಕಲ್ತ್ಕೊಳ್ತಾರೆ. ನೀಟಾಗಿ ಎಲ್ಲ ರುಬ್ಕೊಂಡ್ಬಾ. ಎಲ್ಲ ನಮ್ಮ ಅತ್ತೆ ಕೆಲಸ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಎಲ್ಲ ರುಬ್ಬೇಕು. ಇಲ್ಲಿ ಕಾಣಿಸ್ತಿರ್ಬೋದು ಫ್ರೆಂಡ್ಸ್, ಇವೆಲ್ಲ ರುಬ್ಬೇಕು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪ್ಲೇಸ್ ಎಲ್ಲ ಮಾಡ್ತೀವಿ. ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ. ಫ್ರೆಂಡ್ಸ್ ನೋಡಿ, ಇಷ್ಟು ಈ ಥರ ರುಬ್ಕೊಬೇಕು. ನಾನು ರುಬ್ಬಿದ್ದೀನಿ ಫ್ರೆಂಡ್ಸ್, ತುಂಬ ಕಷ್ಟ. ರುಬ್ಬಿದ್ದ ಮಸಾಲೆ ಹಾಕ್ತೇವೆ. ಇನ್ನು ಎಷ್ಟು ತನಕ ಕೊಟ್ಟಿದ್ದೀವಿ? 5 ನಿಮಿಷ ಎಲ್ಲ ಬೆಂದಿದೆ. ಅದು ಹಾಕಿ 5 ನಿಮಿಷ ಕುದಿಸ್ಬಿಟ್ರೆ ಆಯಿತು ಸಾರ್. ಹಾಗೆ ಈ ಸಾರನ್ನ ಯಾವ್ದಾದ್ರು ಇದು ಮುದ್ದೆಗೆ, ಸಾರು, ರೊಟ್ಟಿಗೆ, ಚಪಾತಿಗೆ ತುಂಬ ಚೆನ್ನಾಗಿದೆ. ಏನು ಮಾಡಿದೆ? ಅಯ್ಯೋ, ಸತ್ಯ ನನ್ನ ತಂಗಿ ಬಂದ್ಬಿಟ್ಟಾಳೆ ಊರಿಂದ. ಹೌದಾ? ಊಟ ಬರಕ್ಕ
ಐ ಹೋಪ್ ಗೈಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ. ಓಕೆ ಬಾಯ್ ಫ್ರೆಂಡ್ಸ್.